ಅದು 2026 ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ರಾಷ್ಟ್ರಗಳಲ್ಲಿ ಎರಡು, ಯುನೈಟೆಡ್ ಸ್ಟೇಟ್ಸ್ ಮತ್ತು ಇರಾನ್ ಯುದ್ಧದ ಅಂಚಿನಲ್ಲಿ ನಿಂತಿದ್ದವು. ಆಕಾಶದಲ್ಲಿ ಡ್ರೋನ್ಗಳು ಹಾರಾಡ್ತಿದ್ವು, ಭೂಮಿಯಲ್ಲಿ ಸ್ಫೋಟಕಗಳು ಬೀಳ್ತಾ ಇದ್ವು, ಗಾಳಿಯಲ್ಲಿ ಕೂಡ ಭಯ ಇರ್ತಾ ಇತ್ತು. ಒಂದು ತಪ್ಪಾದ ನಿರ್ಧಾರ ಇಡೀ ಜಗತ್ತಿನ ಭವಿಷ್ಯವನ್ನೇ ಬದಲಾಯಿಸ್ಬೋದಾಗಿತ್ತು. ಆದರೆ ಅಷ್ಟರಲ್ಲಿ ಒಂದು ಮಹತ್ವದ ಘೋಷಣೆ ನಡೆಯುತ್ತೆ, ಅದೇ ಯುದ್ಧ ವಿರಾಮ, ಸೀಸ್ ಫೈರ್. ಆದರೆ ಪ್ರಶ್ನೆ ಇಷ್ಟೇ, ಇದು ನಿಜವಾದ ಶಾಂತಿಯೇ ಅಥವಾ ಇನ್ನೊಂದು ದೊಡ್ಡ ಯುದ್ಧದ ಮುನ್ನೋಟವೇ? ಇದನ್ನೆಲ್ಲ ಇಂದು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ಸಂಘರ್ಷ ಒಂದೇ ದಿನದಲ್ಲಿ ಹುಟ್ಕೊಂಡಿದ್ದಲ್ಲ, ಇದು ವರ್ಷಗಳಿಂದ ಕಟ್ಟಿ ಬಂದ ಉದ್ವಿಗ್ನತೆ. ಅಣು ಕಾರ್ಯಕ್ರಮದ ಬಗ್ಗೆ ಅನುಮಾನಗಳು, ಆರ್ಥಿಕ ನಿರ್ಬಂಧಗಳು, ಮಧ್ಯಪ್ರಾಚ್ಯದಲ್ಲಿ ಮಹತ್ವದ ಹೋರಾಟ. 2026 ಫೆಬ್ರವರಿಯಲ್ಲಿ ಈ ಉದ್ವಿಗ್ನತೆ ಸ್ಫೋಟಗೊಂಡಿತ್ತು. ಯುನೈಟೆಡ್ ಸ್ಟೇಟ್ಸ್ ತನ್ನ ಮೈತ್ರಿಗಳೊಂದಿಗೆ ವಾಯುದಾಳಿಗಳನ್ನು ಆರಂಭ ಮಾಡಿತ್ತು. ಇರಾನ್ ಕೂಡ ತಕ್ಷಣ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳ ಮೂಲಕ ಪ್ರತಿಕ್ರಿಯೆ ಕೊಟ್ಟಿತ್ತು. ಈ ಘಟನೆ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಕೆಲವೇ ದಿನಗಳಲ್ಲಿ ಪರಿಸ್ಥಿತಿ ಗಂಭೀರ ಆಗೋಗ್ಬಿಟ್ಟಿತ್ತು. ಅನೇಕ ಜನರು ಸಂಕಷ್ಟಕ್ಕೆ ಸಿಲುಕಿದ್ರು. ತೈಲ ಸರಬರಾಜು ಅಸ್ತವ್ಯಸ್ತವಾಗಿತ್ತು. ಜಾಗತಿಕ ಮಾರುಕಟ್ಟೆಗಳು ನಡುಗಿ ಹೋಗಿದ್ವು. ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಇದು ವಿಶ್ವ ಯುದ್ಧ ಆಗುತ್ತದೆ ಅಂತ. ಏಕೆಂದರೆ ಒಂದು ಕಡೆ ಮಹಾಶಕ್ತಿ, ಇನ್ನೊಂದು ಕಡೆ ಬಲಿಷ್ಠ ಪ್ರತಿರೋಧ. ಈ ತೀವ್ರ ಪರಿಸ್ಥಿತಿಯ ಮಧ್ಯೆ ಒಂದು ಅಪ್ರತೀಕ್ಷಿತ ತಿರುವು ಬಂದಿತ್ತು. ತಾತ್ಕಾಲಿಕ ಯುದ್ಧ ವಿರಾಮ ಘೋಷಿಸಲಾಯಿತು. ಇದಕ್ಕೆ ಕಾರಣ ಎರಡೂ ಕಡೆ ಭಾರೀ ನಷ್ಟ, ಜಾಗತಿಕ ಒತ್ತಡ, ಮಾತುಕತೆಗಳ ಆರಂಭದ ಸಾಧ್ಯತೆ. ಆದರೆ ಗಮನಿಸಬೇಕಾದದ್ದೇನೆಂದರೆ, ಇದು ಶಾಶ್ವತವಲ್ಲ, ತಾತ್ಕಾಲಿಕ ವಿರಾಮ ಮಾತ್ರ. ಕಾಗದದಲ್ಲಿ ಯುದ್ಧ ವಿರಾಮ ಇದ್ದರೂ ನೆಲಮಟ್ಟದಲ್ಲಿ ಪರಿಸ್ಥಿತಿ ಸಂಪೂರ್ಣ ಶಾಂತಿಯಾಗಿಲ್ಲ. ಸೈನ್ಯಗಳು ಸಿದ್ಧ ಆಗಿದೆ, ಬೆದರಿಕೆಗಳು ಮುಂದುವರಿತಾನೇ ಇದ್ದಾವೆ. ಸಣ್ಣ ಮಟ್ಟದ ಸಂಘರ್ಷಗಳ ವರದಿಗಳು ಕೂಡ ಬರ್ತಿದ್ದಾವೆ. ಇದರ ಅರ್ಥ ನಂಬಿಕೆ ಇನ್ನೂ ಮೂಡಿಲ್ಲ, ಉದ್ವಿಗ್ನತೆ ಇನ್ನೂ ಜೀವಂತ ಆಗಿದೆ. ಸರಳವಾಗಿ ಹೇಳಬೇಕಂದ್ರೆ ಶಾಂತಿ ಇನ್ನೂ ದೂರದಲ್ಲಿದೆ. ಈ ಸಂಘರ್ಷ ಎರಡು ದೇಶಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಇದರಿಂದ ಇಡೀ ಜಗತ್ತು ಪ್ರಭಾವಿತ ಆಗಿದೆ. ಇಂಧನದ ಬೆಲೆ ಏರಿಕೆ ಆಗ್ತಾ ಇದೆ, ವ್ಯಾಪಾರ ವ್ಯತ್ಯಯ ಆಗ್ತಾ ಇದೆ, ಆರ್ಥಿಕ ಅಸ್ಥಿರತೆಯಲ್ಲಿದೆ. ವಿಶೇಷವಾಗಿ ಸಮುದ್ರ ಮಾರ್ಗಗಳು, ತೈಲ ಸಾಗಾಣಿಕೆಗೆ ಪ್ರಮುಖವಾಗಿರುವ ಪ್ರದೇಶಗಳು. ಅಲ್ಲಿ ಸಮಸ್ಯೆ ಉಂಟಾದರೆ ಜಗತ್ತಿನ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀಳುತ್ತೆ. ಇದೀಗ ಪರಿಸ್ಥಿತಿ ಎರಡು ದಿಕ್ಕುಗಳಲ್ಲಿ ಸಾಗಬಹುದು. ಮಾತುಕತೆ ಯಶಸ್ವಿಯಾದರೆ ಶಾಶ್ವತ ಶಾಂತಿ ಸಿಗ್ಬೋದು, ಸ್ಥಿರತೆ ಆಗಿರ್ಬೋದು. ವಿಫಲ ಆದರೆ ಮತ್ತೆ ಯುದ್ಧ, ಇನ್ನಷ್ಟು ನಾಶ. ಹೀಗಾಗಿ ಭವಿಷ್ಯ ಇನ್ನೂ ಸ್ಪಷ್ಟವಾಗಿಲ್ಲ. ಕೊನೆಯದಾಗಿ, ಯುದ್ಧ ವಿರಾಮ ಅಂದರೆ ಅಂತ್ಯವಲ್ಲ, ಅದು ಒಂದು ವಿರಾಮ ಅಥವಾ ಬಿರುಗಾಳಿಗೆ ಮುನ್ನದ ನಿಶ್ಶಬ್ದ. ನಿಮ್ಮ ಅಭಿಪ್ರಾಯ, ಇದು ಶಾಂತಿಯಾಗುತ್ತಾ ಅಥವಾ ಮತ್ತೆ ಯುದ್ಧ ಪ್ರಾರಂಭವಾಗುತ್ತಾ? ಕಮೆಂಟ್ನಲ್ಲಿ ತಿಳಿಸಿ.